ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಆ್ಯಂಡ್ ಮತ್ತು ನನ್ನ ಚಾನಲಲ್ಲಿ ಬಂದು ವೀಡಿಯೋಸ್ನ ನೋಡ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇವಾಗ ಮಾಡುವಂಥ ರೀಡಿಂಗ್ ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್, ಅದರ್ವೈಸ್ ಕ್ಯಾಂಡಲ್ ರಿಚುವಲ್, ವೂಲ್ಫ್ ಕ್ಯಾಂಡಲ್ ರಿಚುವಲ್, ಲಕ್ಷ್ಮಿ ಕ್ಯಾಂಡಲ್ ರಿಚುವಲ್ ಆ್ಯಂಡ್ ಕೋರ್ಸಸ್ ಲಾ ಆಫ್ ಅಟ್ರಾಕ್ಷನ್ ವೆಬಿನಾರ್ ಬರ್ತಾ ಇದೆ. ಅದನ್ನು ಜಾಯ್ನ್ ಆಗಬೇಕು ಅಂದ್ಕೊಳ್ತಾ ಇರೋರು ಜಾಯ್ನ್ ಆಗ್ಬೋದು. ಕಮ್ಯುನಿಟಿ ಪೋಸ್ಟಲ್ಲಿ ನೀವು ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹಾಗೆ ಟ್ಯಾರೋ ಕಾರ್ಡ್ ರೀಡಿಂಗ್, ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್, ಈ ಒಂದು ಕೋರ್ಸ್ನ ಕಲ್ತ್ಕೋಬೇಕಂತ ಇದ್ದರು ಡೆಫಿನೆಟ್ಲಿ ಹೇಳ್ಕೊಡ್ತೀನಿ. ಆ್ಯಂಡ್ ಕಾರ್ಡ್ ಕಟ್ಟಿಂಗ್ ಸೆಷನ್, ರಿಲೇಷನ್ಶಿಪ್ ಹೀಲಿಂಗ್ ಸೆಷನ್ಸ್ ಅವೈಲಬಲ್ ಇದೆ. ಸೊ ಇಂಟ್ರೆಸ್ಟ್ ಇರೋರು ಮೆಸೇಜ್ ಮಾಡ್ಬೋದು, ವಾಟ್ಸಪ್ ಮೆಸೇಜ್ ಮಾಡಿ ಖಂಡಿತ ರಿಪ್ಲೈ ಮಾಡ್ತೀನಿ. ಸೊ ಜಾಸ್ತಿ ನಾನು ಹೇಳೋದಿಲ್ಲ, ಇಂಟ್ರೋ ನಿಮಗೂ ಲೆಂತಿ ಅನಿಸ್ಬಿಡುತ್ತೆ. ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಇವತ್ತಿನ ಟ್ಯಾರೋ ರೀಡಿಂಗ್ ಬಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆಯಾ? ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ, ನನ್ನ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆಯಾ, ಇದಾರಾ ಯಾರಾದರೂ ಅಂತ. ಸೊ ಆ ಒಂದು ವಿಚಾರದ ಮೇಲೆ ಇವತ್ತು ಟ್ಯಾರೋ ರೀಡಿಂಗನ್ನು ಹೇಳ್ತೀನಿ ನಾನು. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಇಲ್ಲಿ ನಿಮಗೆ ಕೆಲವೊಂದು ರೆಸೊನೇಟ್ ಆಗ್ಬೋದು, ಆಗದೇನೂ ಇರ್ಬೋದು. ಸೊ ನೀವು ಬೇಕಾದರೆ ತುಂಬ ಡೌಟ್ಸ್ ಇದೆ ನನಗೆ ಅಂತ ಇದ್ದರೆ ಆಗ ಪರ್ಸ್ನಲ್ ರೀಡಿಂಗನ್ನು ತೊಗೋಬೋದು. ಸೊ ಅದಕ್ಕೆ ನಂಬರನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಓಕೆನಾ? ಸೊ ಕಾರ್ಡ್ಸ್ನ ಶಫಲ್ ಮಾಡೋ ಟೈಮಲ್ಲಿ ಆದಷ್ಟು ಪಾಸಿಟಿವ್ ಆಗಿ ಪ್ರೇ ಮಾಡಿ. ಸೊ ನೋಡೋಣ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಇದೆಯಾ ಅಂತ. ಓಕೆ, ಸೊ ದ ಮೆಜಿಷಿಯನ್ ಹಾಗೆ ಪೆಂಟಿಕಲ್ಸ್ ಕಾರ್ಡ್ ಬರ್ತಾ ಇದೆ. ಸೊ ಒನ್ ಬೈ ಒನ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಎಲ್ಲ ಎರಡೆರಡು ಕಾರ್ಡ್ ಬರ್ತಾ ಇದೆ. ಲಾಸ್ಟ್ 2 ಕಾರ್ಡ್ಸ್ ನೋಡೋಣ. ತ್ರೀ ಕಾರ್ಡ್ಸ್ ಬರ್ತಾ ಇದೆ. ಓಕೆ, ಯಾರೆಲ್ಲ ಥರ್ಡ್ ಪಾರ್ಟಿ ಎನರ್ಜಿ ಇದೆಯಾ ಅಂತ ಡೌಟ್ಸ್ ಇದೆ, ಇದಾರ ಅಂತ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರಾ, ಇಲ್ಲಿ ನಾನು ಒಂದು ಹೇಳ್ತೀನಿ. ಇಲ್ಲಿ 2 ಥರ ಎನರ್ಜಿ ಬರ್ತಾ ಇದೆ. ಒಂದು ದಟ್ ಮೈಟ್ ಬಿ ಎ ಮದರ್ ಆರ್ ಸಿಸ್ಟರ್, ಆ ಒಂದು ಎನರ್ಜಿನೂ ಇದೆ. ಅವರ ತಾಯಿ ಅಥವಾ ಅಕ್ಕ ಅಂತ ಯಾರಾದರೂ ಇದ್ದರೆ ಒಂದು ಫೀಮೇಲ್ ಎನರ್ಜಿ ಅಂತ ಹೇಳ್ಬೋದು. ಇದ್ರ ಕಡೆಯಿಂದ ಕೆಲವರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಆ್ಯಂಡ್ ಇನ್ನು ಕೆಲವರ ವಿಚಾರದಲ್ಲಿ ಎಸ್ ಡೆಫಿನೆಟ್ಲಿ ಅಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಇದೆ. ದ ಮೂನ್ ಕಾರ್ಡ್ ಇಲ್ಲಿರೋದ್ರಿಂದ ಡೆಫಿನೆಟ್ಲಿ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ ಆಗಿರ್ಬೋದು ಇದು. ದ ಫಸ್ಟ್ ಕಾರ್ಡ್ ಇಲ್ಲಿ ದ ಮೆಜಿಷಿಯನ್ ಬರ್ತಾ ಇದೆ. ದ ಮೆಜಿಷಿಯನ್ ಬಂದಿರ್ಬೋದು, ಬಟ್ ಈ ವ್ಯಕ್ತಿ ಹೇಗೆ ಅಂತಂದರೆ ತುಂಬ ಮ್ಯಾನಿಪುಲೇಟಿವ್ ಸ್ಕಿಲ್ಸ್ ಗೊತ್ತಿದೆ ಅವರಿಗೆ. ನಿಮ್ಮ ಹತ್ರ ಹೇಗೆ ಮಾತಾಡಬೇಕು, ನಿಮ್ಮನ್ನು ಹೇಗೆ ಅವರು ಲೈಕ್ ಒಂದು ಮಾತು ಮರೆಸೋದು ಅಂತ ಹೇಳ್ತಾರಲ್ಲ, ನೀವು ಕೇಳೋ ಕ್ವೆಶನ್ಸ್ನ ಅವರು ಹೇಗೆ ಅದನ್ನು ಬೇರೆ ಥರ ತಗೊಂಡು ಹೋಗ್ಬೋದು, ಅಥವಾ ಮ್ಯಾನಿಪುಲೇಷನ್ ಎನರ್ಜಿ ತುಂಬ ಇದೆ ಅಂತ ಹೇಳ್ತೀನಿ. ಪೆಂಟಿಕಲ್ಸ್ ಕಾರ್ಡ್ ಬರ್ತಾ ಇದೆ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ 6 ಆಫ್ ಪೆಂಟಿಕಲ್ಸ್ ಇದೆ. ಇಲ್ಲಿ ಫೈನಾನ್ಷಿಯಲಿ ಅವರು ತುಂಬ ಸ್ಟೇಬಲ್ ಇದ್ರೂ ಸಹ ಹೆಲ್ಪ್ ಮಾಡೋದಿಲ್ಲ ಯಾರಿಗಾದ್ರೂ, ಅಥವಾ ನಿಮಗೇನಾದರೂ ಒಂದು ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋದಿಲ್ಲ ಅಂತಲೂ ಬರ್ತಾ ಇದೆ. ಅದನ್ನು ನೀವು ಆಲ್ರೆಡಿ ಫೇಸ್ ಮಾಡಿರ್ಬೋದು. ಪೇಜ್ ಆಫ್ ಕಪ್ಸ್ ಇದೆ. ಸ್ವಲ್ಪ ಕಮ್ಯುನಿಕೇಷನ್ ನಿಮ್ಮಿಬ್ಬರ ಮಧ್ಯೆ
ಕಡಿಮೆ ಆಗ್ತಾ ಇರ್ಬೋದು ಇತ್ತೀಚೆಗೆ. 2 ಆಫ್ ಒನ್ಸ್ ಇರೋದ್ರಿಂದ ನೀವು ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದೀರಾ. ತುಂಬ ಜನ ಲಾಂಗ್ ಡಿಸ್ಟೆನ್ಸಲ್ಲಿ ಇರೋದ್ರಿಂದ ನಿಮಗೆ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅಂತ. ಹಾಗೆ ಇಲ್ಲಿ 5 ಆಫ್ ಸಾರ್ಡ್ಸ್ ಸಹ ಇದೆ. ಡೆಫಿನೆಟ್ಲಿ ಇಲ್ಲಿ ಚೀಟಿಂಗ್ ಎನರ್ಜಿ ಬರ್ತಾ ಇದೆ. ತುಂಬ ಜನಕ್ಕೆ ಒಂದು ಫೀಮೇಲ್ ಎನರ್ಜಿಯಿಂದ ನಿಮ್ಮ ರಿಲೇಷನ್ಶಿಪ್ಗೆ ತೊಂದರೆ ಆಗ್ತಾ ಇರ್ಬೋದು. ತುಂಬ ಜನಕ್ಕೆ ಇಲ್ಲಿ ಒಂದು ಫೀಮೇಲ್ ಎನರ್ಜಿಯಿಂದ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬೋದು. ಈ ವ್ಯಕ್ತಿ ತುಂಬ ಡ್ಯುಯಲ್ ಫೇಸ್ನ ಇಟ್ಕೊಂಡಿದ್ದಾರೆ. ನಿಮ್ಮ ಮುಂದೆನೇ ಒಂಥರ ಇರ್ಬೋದು. ಲೈಕ್ ಈ ಪರ್ಸನ್ ಹೇಗೆ ಅನ್ನೋದೇ ಬೇರೆ ಥರ ಇದೆ ಅಂತ ಬರ್ತಿದೆ. ಆ್ಯಂಡ್ ದ ಮೂನ್ ಕಾರ್ಡ್ ಇಲ್ಲಿ ಮೇಜರ್ ಕಾರ್ಡ್ ಆಗಿರೋದ್ರಿಂದ ಸೊ ಈ ಪರ್ಸನ್ನ ಟ್ರಸ್ಟ್ ಮಾಡೋಕ್ಕೂ ಮುಂಚೆ ಸ್ವಲ್ಪ ತುಂಬ ಯೋಚನೆ ಮಾಡಬೇಕಾಗತ್ತೆ. ಯಾಕೆ ಅಂತಂದರೆ ಇಲ್ಲಿ ಆಲ್ರೆಡಿ ಒಂದು ಟಾಕ್ಸಿಕ್ ಬಿಹೇವಿಯರ್ ಇವ್ರದ್ದು ಇರ್ಬೋದು. ನೀವು ಹೇಳ್ತಾ ಇರ್ಬೋದು ನಿಮ್ಗೇನು ಇಷ್ಟ ಆಗ್ತಾ ಇಲ್ಲ ಅಂತ, ಬಟ್ ಈ ಪರ್ಸನ್ ಅದನ್ನೇ ರಿಪೀಟ್ ಮಾಡ್ತಾರೆ. ಸೊ ನೀವೇನಾದರೂ ಹೇಳ್ತಾ ಇದ್ರೆ ಈ ಥರ ಇಷ್ಟ ಆಗೋದಿಲ್ಲ ಅಂತ, ಸೊ ಅದನ್ನು ಫಸ್ಟು ಸ್ಟಾಪ್ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ಅವ್ರಿಗೆ ಗೊತ್ತಾಗ್ತಿದೆ ನಿಮ್ಗೆ ಯಾವುದು ಇಷ್ಟ ಆಗಲ್ಲ, ನಿಮಗೆ ಯಾವ ಥರ ಹರ್ಟ್ ಮಾಡಬೇಕು ಅಂತ. ಸೊ ಅವರು ಅದನ್ನೇ ರಿಪೀಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ತುಂಬ ಜನದ ಲೈಫಲ್ಲಿ ಆಲ್ರೆಡಿ ಇದು ಬ್ರೇಕಪ್ ಆಗಿರ್ಬೋದು. ಬಟ್ ಸಮ್ ರೀಸನ್ಸಿಂದ ನೀವು ಈ ವ್ಯಕ್ತಿಗೆ ವೆಯ್ಟ್ ಮಾಡ್ತಾ ಇರ್ಬೋದು. ಲೈಕ್ ನೀವು ಕಳೆದಿರೋವಂಥ ಮೆಮೊರೀಸ್ ನಿಮಗೆ ಪದೇ ಪದೇ ನೆನಪಾಗೋದು, ಅಥವಾ ಈ ಪರ್ಸನ್ ಹೇಗಿದ್ದರು ಸ್ಟಾರ್ಟಿಂಗ್ ಅದನ್ನೇ ನೀವು ನೆನೆಸ್ಕೊಂಡು ಈ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ. ಬಟ್ ಈ ಪರ್ಸನ್ ನಿಮ್ಮ ಲೈಫಿಗೆ ಅಷ್ಟು ಗುಡ್ ಪರ್ಸನ್ ಅಂತ ಹೇಳ್ತಾ ಇಲ್ಲ. ಆ ಒಂದು ಎನರ್ಜಿ ಇಲ್ಲಿ ಇಲ್ಲ. ಯಾಕೆ ಅಂತಂದರೆ ಇವರು ಆಲ್ರೆಡಿ ನಿಮಗೆ ಬ್ಯಾಕ್ ಸ್ಟ್ಯಾಬಿಂಗ್ ಮಾಡಿರ್ಬೋದು. ಆ್ಯಂಡ್ ನಿಮ್ಮನ್ನು ಇವರು ಪ್ರಯಾರಿಟೈಸ್ ಆಗಲಿ ಅಥವಾ ನಿಮಗೆ ಏನು ಬೇಕು ಫಸ್ಟ್ ಥಿಂಗ್ ನಿಮಗೆ ಪ್ರೊವೈಡ್ ಮಾಡಬೇಕಾಗಿರೋದನ್ನು ಇವರು ಮಾಡೋದಿಲ್ಲ. ಆ್ಯಂಡ್ ನಿಮ್ಮ ಬಗ್ಗೆ ಅವರು ಅಷ್ಟು ಕೇರ್ ಮಾಡೋದಿಲ್ಲ. ನಿಮಗೇನು ಬೇಕಾಗಿದೆ, ನಿಮ್ಮ ಲೈಫಿಗೆ ಏನು ಬೇಕಾಗಿದೆ, ಅಥವಾ ನಿಮ್ಮ ಲೈಫಲ್ಲಿ ಏನಾಗ್ತಾಯಿದೆ ಅದೆಲ್ಲ ಅವರು ಅಷ್ಟು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸೊ ಈ ಪರ್ಸನ್ನ ಬಿಟ್ಟು ನೀವು ಮೂವ್ ಆನ್ ಆಗೋದೇ ಒಳ್ಳೆಯದು ಅಂತ ಹೇಳ್ತೀನಿ. ಥರ್ಡ್ ಪಾರ್ಟಿ ಕೇಳಿದ್ರೆ ನಾನು 2 ಥರ ಹೇಳಿದೆ ಅಲ್ವಾ. ಒಂದು ಯಾವುದಾದ್ರೂ ಒಂದು ಫೀಮೇಲ್ ಎನರ್ಜಿ ಇರ್ಬೋದು, ದಟ್ ಮೀನ್ಸ್ ಥರ್ಡ್ ಪಾರ್ಟಿ. ಇನ್ನೊಂದು ಬಂದು ಮದರ್ ಇಶ್ಯೂ ಅಥವಾ ಅವ್ರ ಫ್ಯಾಮಿಲಿಯಲ್ಲಿ ಇರುವಂಥ ಫೀಮೇಲ್ ಎನರ್ಜಿ, ಅದನ್ನು ನೀವು ತೊಗೊಳ್ಬೋದು. ಸೊ 2 ಥರ ಇಲ್ಲಿ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಇಲ್ಲಿ ತುಂಬ ಜನ ವೀಡಿಯೋ ನೋಡ್ತಾ ಇರ್ತೀರ. ನಿಮ್ಗೇನು ರೆಸೊನೇಟ್ ಆಗುತ್ತೆ ಅದನ್ನು ತೊಗೊಳ್ಳಿ. ಪೆಂಟಿಕಲ್ಸ್ ಕಾರ್ಡಿಲ್ಲಿ ಇರೋದ್ರಿಂದ ಫೈನಾನ್ಷಿಯಲಿನೂ ಇವ್ರಿಗೆ ಅಷ್ಟಾಗಿ ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು, ಅಥವಾ ನಿಮ್ಮದೇ ಒಂದು ನೀಡ್ಸನ್ನು ಅವ್ರು ಫುಲ್ಫಿಲ್ ಮಾಡಬೇಕು, ನಿಮಗೆ ಇನ್ನೂ ಒಂದು ಖುಷಿಯಾಗೋ ಥರ ಇರಬೇಕು, ಈ ಥಾಟ್ಸ್ ಎಲ್ಲ ಅವ್ರಿಗೆ ಇಲ್ಲ. ಸೊ ಜಸ್ಟ್ ಇಲ್ಲಿ ನೀವು ಸುಮ್ಮನೆ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಾ. ಆ್ಯಂಡ್ ಈ ಪರ್ಸನ್ಗೆ ಬರೀ ಮಾತಾಡೋದಷ್ಟೇ ಗೊತ್ತು. ಏನು ಅವರು ಹೇಳ್ತಾರೆ ಆಗ ಅವ್ರು ನಡ್ಕೊಳ್ಳೋದಿಲ್ಲ, ಆ್ಯಕ್ಷನ್ಸಲ್ಲಿ ಅದು ಇರೋದಿಲ್ಲ. ಸೊ ನೀವು ಆಲ್ರೆಡಿ ನೋಟಿಸ್ ಮಾಡಿರ್ಬೋದು ಇದನ್ನು. ಸೊ ಜಸ್ಟ್ ನೀವು ಈ ಪರ್ಸನ್ನ ಬಿಟ್ಟು ಮೂವ್ ಆನ್ ಆಗಿ ಅಂತಲೇ ಹೇಳ್ತೀನಿ. ಬಿಕಾಸ್ ನಿಮ್ಮ ಫ್ಯೂಚರ್ ಇನ್ನೂ ಚೆನ್ನಾಗಿರ್ಬೋದು. ಈ ಥರ ಪರ್ಸನ್ನ ಬಿಟ್ಟು ನೆಕ್ಸ್ಟ್ ಲೈಫ್ ಏನಿದೆ ಅದರ ಕಡೆ ಫೋಕಸ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದು ಜಸ್ಟ್ ಜನರಲ್ ರೀಡಿಂಗ್ ಆಗಿತ್ತು. ಪರ್ಸನಲ್ ರೀಡಿಂಗ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.